ರಾಜಧಾನಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ನಡೆಯೋದು ಡೌಟ್. ಇವತ್ತಿನಿಂದ ನಡಿಬೇಕಾಗಿದ್ದಂತಹ ಜಾತಿ ಗಣತಿಗೆ ಮಸ್ತು ವಿಘ್ನಗಳು ಕೂಡ ಕಾಡ್ತಾ ಇದೆ. 2 ದಿನಗಳಿಂದ ರಜೆ ಇದ್ದಂತಹ ಕಾರಣವಾಗಿ ಇವತ್ತು ಸಮೀಕ್ಷೆ ನಡೆಯೋದಿಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ಜಾತಿ ಗಣತಿ ನಡೆಯೋದು ಡೌಟ್, ಇವತ್ತಿಂದ ನಡೆಯುತ್ತೆ ಅನ್ನುವಂತಹ ವಿಚಾರಗಳಿತ್ತು. ಈ ಸಂಬಂಧವಾಗಿ ಜಿಬಿಎ ಕಮಿಷನರ್ ಅವರು ಕೂಡ ಮಾತನಾಡಿದ್ರು, ಇವತ್ತಿಂದ ಆಗತ್ತೆ ಅಂತ ಹೇಳಿ. ಬಟ್ 2 ದಿನಗಳಿಂದ ರಜೆ ಇದ್ದಂತಹ ಕಾರಣವಾಗಿ ಇವತ್ತು ಸಮೀಕ್ಷೆ ನಡೆಯೋದಿಲ್ಲ. ಬೆಳಿಗ್ಗೆ 11 ಗಂಟೆಗೆ ಸಮೀಕ್ಷೆ ಮಾಡುವಂತಹ ಸಿಬ್ಬಂದಿಯ ಜೊತೆಯಲ್ಲಿ ಮೀಟಿಂಗ್ ಇದೆ. ಇಂದಿನ ಸಭೆಯ ಬಳಿಕವಾಗಿ ಸಮೀಕ್ಷೆ ಮಾಡುವಂತೆ ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ನಗರದಲ್ಲಿ ನಾಳೆಯಿಂದ ಸಮೀಕ್ಷೆ ಫಿಕ್ಸ್ ಅಂತ ಹೇಳ್ತಾ ಇರುವಂಥದ್ದು ಅಧಿಕಾರಿಗಳು. ಕೇವಲ 17,000 ಶಿಕ್ಷಕರ ನೇಮಕವಾಗಿದೆ. ಸಮೀಕ್ಷೆಗೆ 2-3 ತಿಂಗಳು ಟೈಮ್ ಬೇಕಾಗುತ್ತೆ. ನಿಗದಿತ ಅವಧಿಯಲ್ಲಿ ಪೂರ್ಣವನ್ನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬಹಳಷ್ಟು ಕಷ್ಟ. ಯಾಕಂದ್ರೆ ಎಲ್ಲರೂ ಕೆಲ್ಸಕ್ಕೆ ಹೋಗೋರೆ, ಮನೇಲಿ ಯಾರೂ ಇಲ್ಲ. ಬೆಳಗಾದ್ರೆ ಸಾಕು ಕೆಲ್ಸಕ್ಕೆ ಹೋಗೋರು. ಯಾರನ್ನ ಸಮೀಕ್ಷೆ ಮಾಡ್ತಾರೆ ಇವರು? ಹೋಗ್ಲಿ, ಟೀಚರ್ಸ್ ಏನೋ ಹೋಗ್ತಾರೆ ಸಮೀಕ್ಷೆ ಮಾಡಲಿಕ್ಕೆ ಅಂತ ಹೇಳಿ, ಮನೇಲಿ ಇರಬೇಕಲ್ಲ ಹೋಗ್ಲಿ ಸಮೀಕ್ಷೆ ಮಾಡಲಿಕ್ಕೆ. ಆಗೋದೇ ಇಲ್ವಂತೆ ನೋಡಿ. 17,000 ಗಣತಿದಾರರಿಗೆ ಎಂದು ಅಂತಿಮ ಹಂತದ ತರಬೇತಿಯನ್ನು ನೀಡಲಾಗ್ತಾ ಇದೆ. ನಾಳೆಯಿಂದ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹದ ಕಾರ್ಯ ಕೂಡ ಆಗಲಿದೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಇವತ್ತಿನಿಂದ ಬೆಂಗಳೂರಿನಲ್ಲಿ ಜಾತಿ ಗಣತಿಯ ಸಮೀಕ್ಷೆ ಕಾರ್ಯ ಆರಂಭ ಆಗಬೇಕಾಗಿತ್ತು. ಬಹಳಷ್ಟು ವಿಘ್ನಗಳು ಪ್ರಾರಂಭದಿಂದಲೂ ಕೂಡ ರಾಜ್ಯದಾದ್ಯಂತ ವಿಘ್ನಗಳು ಕೂಡ ಈಗಾಗಲೇ ಕಾಡ್ತಾ ಇರುವಂಥದ್ದು. ಈ ಸಂಬಂಧವಾಗಿ ಮೀಟಿಂಗ್ ಅನ್ನು ಕೂಡ ಇವತ್ತು ಕರೆದಿರುವಂಥದ್ದು. ಸೊ ಈ ಒಂದು ಮೀಟಿಂಗ್ನಲ್ಲಿ ಏನೆಲ್ಲ ಚರ್ಚೆಗಳಾಗುವಂತಹ ಸಾಧ್ಯತೆ ಇದೆ? ಹೋಗ್ಲಿ, ಇವತ್ತು ಆಗ್ತಾ ಇಲ್ಲ ಅಂದ್ರೆ ನಾಳೆನಾದರೂ ಆಗುತ್ತಾ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಕುಸುಮ, ಜಾತಿ ಜನಗಣತಿಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ವಿಘ್ನಗಳು ಎದುರಾಗ್ತಿರುವಂಥದ್ದು. ಈಗಾಗಲೇ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಮೀಕ್ಷೆ ಶುರುವಾಗಿದೆ. ಆದರೆ ಬೆಂಗಳೂರು ನಗರದಲ್ಲಿ ಮಾತ್ರ ಇದುವರೆಗೆ ಕೂಡ ಇನ್ನೂ ಜಾತಿ ಗಣತಿ ಇನ್ನೂ ಶುರುವಾಗಿಲ್ಲ. ಕಾರಣ ಅಂದರೆ ಶಿಕ್ಷಕರ ಕೊರತೆ. ಅಂದರೆ 17,000 ಶಿಕ್ಷಕರ 17,000 ಅಂದರೆ 22,000 ಶಿಕ್ಷಕರಿತ್ತು. ಅದರಲ್ಲಿ ಕೇವಲ 17,000 ಶಿಕ್ಷಕರು ಮಾತ್ರ ಇದೀಗ ನೇಮಕಾತಿ ಆಗಿರುವಂಥದ್ದು. ಸೊ ಹೀಗಾಗಿ ಈ ನಿಟ್ಟಿನಲ್ಲಿ ಒಂದು ಕಡೆ ಇನ್ನೂ ಸರಿಯಾದ ಮೀಟಿಂಗ್ಗಳು ಆಗ್ತಾ ಇಲ್ಲ, ಸರಿಯಾಗಿ ಅವ್ರಿಗೆ ಅಂದರೆ ತರಬೇತಿ ಕೊಡುವಂಥ ಕೆಲಸ ಆಗಿಲ್ಲ. ಸೊ ಹಾಗಾಗಿ ದಿನದಿಂದ ದಿನಕ್ಕೆ ಲೇಟ್ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಇವತ್ತು ಅಕ್ಟೋಬರ್ 3ನೇ ತಾರೀಕಿಂದ ಇವತ್ತು ಸಮೀಕ್ಷೆ ಶುರುವಾಗಬೇಕಾಗಿತ್ತು ಅಂತ ಹೇಳಿದರು. ಆದರೆ ಇವತ್ತು ಕೂಡ ಅಂದರೆ ಕಳೆದ 2 ದಿನ ನಿನ್ನೆಯಿಂದ ರಜಾ ಇತ್ತು. ಸೊ ಹೀಗಾಗಿ ಇವತ್ತು ಕೂಡ ಆಗಬೇಕಾಗಿತ್ತು, ಆಗಿಲ್ಲ. ಬಟ್ ಇವತ್ತು ಮಧ್ಯಾಹ್ನ 11 ಗಂಟೆಗೆ ಮೀಟಿಂಗ್ ಇದೆ ಅಂತೇಳಿ ಹೇಳಲಾಗ್ತಿದೆ. ಇವತ್ತು ಮೀಟಿಂಗಲ್ಲಿ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಗಣತಿ ಮಾಡುವಂಥ ಶಿಕ್ಷಕರಿಗೆ ಎಲ್ಲ ರೀತಿಯ ತರಬೇತಿಯನ್ನು ಕೊಟ್ಟರೆ ನಾಳೆಯಿಂದ ಸಮೀಕ್ಷೆ ಶುರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಮುಖ್ಯವಾಗಿ ಶಿಕ್ಷಕರಿಗೆ ಇಲ್ಲಿ ಸುಮಾರು ಬೆಂಗಳೂರು ನಗರದಲ್ಲಿ 32 ಲಕ್ಷ ಕುಟುಂಬಗಳಿವೆ. 32 ಲಕ್ಷ 17,000 ಶಿಕ್ಷಕರು ಜಾತಿ ಗಣತಿ ಮಾಡಲು ನೇಮಕ ಮಾಡ್ಕೊಂಡಿದ್ದಾರೆ. ಸುಮಾರು ಇಲ್ಲಿ ಶಿಕ್ಷಕರಿಗೆ ಸುಮಾರು 200ರಿಂದ 300 ಮನೆಗಳನ್ನ ನೇಮಕ ಮಾಡಿದ್ದಾರೆ. ಆದರೆ ಈ ಒಂದು ಸಮೀಕ್ಷೆ ಮಾಡೋದಕ್ಕೆ ಸುಮಾರು 2ರಿಂದ 3 ತಿಂಗಳು ಬೇಕಾಗ್ತಿದೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಸೊ ಇವತ್ತಿನ ಸಭೆಯಲ್ಲಿ ಇವತ್ತೆಲ್ಲ ಕಂಪ್ಲೀಟ್ ಚರ್ಚೆ ಆದರೆ ನಾಳೆಯಿಂದ ಜಾತಿ ಜನಗಣತಿ ನಾಳೆ ಬೆಂಗಳೂರಿನಲ್ಲಿ ಶುರುವಾಗುತ್ತೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಕುಸುಮ.